ಬೇಕಾಗಿದೆ ಅಂತ ಒಂದು ಅಂದಾಜು ಅವ್ರನ್ನ ಬದುಕಿ ಸೇರಿಸ್ರಿ ಅವ್ರು ಇವ್ರನ್ನ ಇಟ್ಕೊಳ್ರಿ. ಈ ಎಲ್ಲ ನಮ್ಮ ಹಿಂದೂ ಮಕ್ಕಳಿಗೆ, ಭಾರತೀಯ ಸಮಾಜದ ಮಕ್ಕಳಿಗೆ ನಾವು ಇವತ್ತು ಶಿಕ್ಷಣ ಕೊಡಲಿಕ್ಕೆ ಆಗ್ತಾ ಇದ್ದೇನಾ? ಎಲ್ಲರಿಗೂ ವೈಜ್ಞಾನಿಕ ಶಿಕ್ಷಣ ಕೊಡಲಿಕ್ಕೆ ಆಗ್ತಾ ಇದ್ದೇನಾ? ಎಲ್ಲರನ್ನು ಬೆಳೆಸೋಕ್ಕೆ ಸಾಧ್ಯ ಆಗ್ತಾ ಇದ್ದೇನಾ? ಇವತ್ತು ರಿಪೋರ್ಟ್ ಬಂತು ನೋಡಿದ್ವಿ ನಾವು, 5 ವರ್ಷದ ಮಕ್ಕಳು ಕುಬ್ಜಾಗ್ತಾ ಇದ್ದಾರೆ ಬಡತನ ಕುಟುಂಬದ, ಅದರಲ್ಲೂ OBC ಮತ್ತು SC/ST ಅಲ್ಪ ಸರಿಯಾದ ಉದ್ಯೋಗ ಇಲ್ಲ ಪಾಪ, ಅವ್ರ ಮಕ್ಕಳು ಅನೇಕ ಕುಬ್ಜರಾಗ್ತದೆ. ಇನ್ನುಳಿದವ್ರು ಭಾಳ ಮೇಲೆ ಹೋಗಿದ್ದಾರೆ ಅಂತಲ್ಲ, 90% ಆಫ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ, 90% ಜನ ಇವತ್ತೆಲ್ಲ ಕೃಷಿ ಕೂಲಿಕಾರರು, ಕಾಂಟ್ರಾಕ್ಟ್ ಲೇಬರರ್ಸ್ ಇವರೆಲ್ಲ ಬರ್ತಾರೆ. ಇವ್ರ ಮಕ್ಕಳು ಪಾಪ 5-4 ವರ್ಷದ 6 ವರ್ಷದ ಮಕ್ಕಳು ಇರ್ತಾವೆ. ಅವ್ರದ್ದು ನೋಡಿದ್ರೆ ಎಷ್ಟು ಡಿಟ್ ಆಗಿರ್ತಾವೆ ಮಕ್ಕಳು. ಅವ್ರನ್ನ ಕಲಿಸೋಕ್ಕಾಗ್ತಾ ಇಲ್ಲ ನಮಗೆ, ಎಲ್ಲರಿಗೂ ಎಜುಕೇಷನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಹಡೀರಿ 3 ಹಡೀರಿ ನಾಗಲಾಗಲ್ಲ 8 ಹಡೀರಿ, ಆ ಪ್ರಶ್ನೆ ಇಲ್ಲ. ಹಡಿ ಪ್ರಶ್ನೆ ಬಂದಿಲ್ಲ ಭಾಗವತರ. ನೀವು ಮೊದಲು ಇವರೆಲ್ಲ ಶಿಕ್ಷಣ ಕೊಡಿಸ್ರಿ, ಇಸ್ರೇಲ್ನ ಗಮನಿಸ್ರಿ ನೀವು. ನಾನು ನಿಮ್ಗೆ ಆದರ್ಶ ಇಸ್ರೇಲ್ ಯಾಕಪ್ಪ ಅಂದ್ರೆ ಅದನ್ನು ಭಾಳ ಪ್ರೀತಿ ಮಾಡ್ತೀರಿ. ಇಸ್ಲಾಂ ವಿರೋಧಿ ದೇಶ ಅಂತೇಳಿ ಯಹೂದ್ಯರನ್ನು ಪ್ರೀತಿ ಮಾಡ್ತೀರಿ, ಅಡ್ಡಿ ಎಲ್ಲ ಮಾಡಿರಿ, ಆದರೆ ಅವರ ಆದರ್ಶನ ಫಾಲೋ ಮಾಡಿರಿ ಅಂತ ನಾನು ಹೇಳೋದು ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ಮಕ್ಕಳಿಗೆ ಪೂರ್ಣ ಎಜುಕೇಷನ್ ಕೊಡಿಸ್ರಿ, ಹೈಯರ್ ಎಜುಕೇಷನ್ ಫ್ರೀ ಮಾಡಿಸ್ರಿ. MBBS ಕಲಿತಾನೆ ಕಲೀಲಿ, BE ಕಲಿತಾನೆ ಕಲೀಲಿ, ಮತ್ತೊಂದು ಕಲಿತಾನೆ ಕಲೀಲಿ. ಶಿಕ್ಷಣ ಜೊತೆಗೆ ಆರೋಗ್ಯವಂತನಾಗಿ ಮಾಡಿರಿ, ಅವ್ರಿಗೆಲ್ಲ ಆಹಾರ ಕೊಡುವಂಗೆ ಮಾಡಿರಿ. ನಾವು ಆಹಾರ ಬೇರೆಗಳನ್ನ ತರಿಸ್ಕೊಳ್ಳೋದು, ಎಣ್ಣೆ ಬೇರೆಗಳನ್ನ ತರಿಸ್ಕೊಳ್ಳೋದು, ಎಲ್ಲ ಬೇರೆಗಳನ್ನ ತರಿಸೋದು, ಕಬ್ಬು ಬೆಳೆಸೋದು, ಸೆರೆ ಮಾಡಿಸೋದು, ಕಬ್ಬು ಬೆಳೆಸೋದು, ಶುಗರ್ ರೋಗ ಮಾಡ್ಕೊಳ್ಳೋದು, ಇವಾಗ ನಾವು ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ. ನಮ್ಮ ಬೇಸಿಗೆ ಏನು ಬೇಕು ಅದ ಗೊತ್ತಿಲ್ಲ. ನಮ್ಮ ದೇಶದ ಮುಖ್ಯ ಉದ್ಯೋಗ ಕೃಷಿ. ನಾವು ಉತ್ಪನ್ನ ಹೆಚ್ಚು ಮಾಡಿ ಕೃಷಿಯನ್ನು, ಕಾಳುಗಳನ್ನು ಅಥವಾ ಇನ್ನೊಂದು ಧಾನ್ಯಗಳನ್ನು ಬೆಳೆದ ಇನ್ನೊಂದು ದೇಶಕ್ಕೆ ರಫ್ತು ಮಾಡ್ಕೊಂಡು ದುಡ್ಡು ಗಳಿಸ್ಬೇಕಾಗಿದೆ. ಅದಿಲ್ಲ, ಇನ್ನೊಂದು ಟೆಕ್ನಾಲಜಿ ತರಿಸ್ಕೊಡ್ತಾ ಇದ್ದೀವಿ. ನಾವು ಟೆಕ್ನಾಲಜಿ ಮುಂದೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಕೊಳ್ತೀವಿ ಸುಮ್ಮನೆ. ಇವತ್ತು ನಮ್ಮೆಲ್ಲ ಇಂಡಸ್ಟ್ರಿ ಬಂದ್ ಆಗ್ತಾ ಇದ್ದಾವೆ, ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಇದ್ರ ಬದಲಾಗಿ ನೀವು ಚಿಂತನೆ ಮಾಡಿದ್ರೆ ಭಾಳ ಉತ್ತಮ ಅಲ್ರಿ. RSS ಅಂತ ಒಂದು ದೊಡ್ಡ ಸಂಘಟನೆಯ ಮುಖಂಡರಂತ ತಾವು ಇಂಥ ವಿಚಾರ ಹೇಳೋಕಿದ್ದು ಹೋದ್ರೆ ಹಲವು ಸಲ ವಿಚಾರ ಮಾಡಬೇಕಾಗ್ತದೆ. ಒಂದು ಸಣ್ಣ ಇಸ್ರೇಲ್ ಇವತ್ತು ಇಡೀ ವಿಶ್ವದ ಇಸ್ಲಾಂ ನಂಬಿದವರಿಗೆಲ್ಲರಿಗೂ ಒಂದು ವೈರಿಯಾಗಿ ಕುಳಿತುಕೊಂಡದ. ಇದು ಕಾರಣ ಅಂದ್ರೆ ಅವರಲ್ಲಿ ಬುದ್ಧಿವಂತಿಗೆ ಅದ, ಅವ್ರು ತಮ್ಮ ಟೆಕ್ನಿಕಲಿ ಸೌಂಡ್ ಆಗಿದ್ದಾರೆ. ಶಸ್ತ್ರಾಸ್ತ್ರಗಳು ನಾವು ಅಲ್ಲಿ ಕೂತ್ಕೊಂಡು ನಾವು ಬೇಕಾದ್ರೆ ಇನ್ನೊಂದು ದೇಶಕ್ಕೆ ಕಂಟ್ರೋಲ್ ಮಾಡೋವಾಗಿದ್ದಾರೆ. ಅಷ್ಟೆಲ್ಲ ಸ್ವತಃ ಬುದ್ಧಿವಂತರು ಇದ್ದಾರೆ, ಆಗಿದ್ದಾರೆ. ಎಜುಕೇಷನ್ ಅದಕ್ಕೆಲ್ಲ ಮೂಲ ಕಾರಣ. ನಮ್ಮ ಎಜುಕೇಷನ್ ಕೊಡೋಕ್ಕಾಗ್ತಿಲ್ಲ, ಎಲ್ಲ ಮಕ್ಕಳಿಗೆ ಶಾಲೆ ಕಳ್ಸೋಕ್ಕಾಗ್ತಾ ಇಲ್ಲ, ಶಾಲೆಗಳಿಲ್ಲ ಸರಿಯಾಗಿ, ಟೀಚರ್ಗಳು ಸರಿಯಾಗಿಲ್ಲ. ಮಧ್ಯಾಹ್ನ ಬಿಸಿ ಊಟ ಹೊಂದ್ಕೊಂಡು ಮುಗಿತು ಅಂತ ಹೇಳ್ತೀವಿ, ಅದು ಬಿಸಿ ಊಟದಲ್ಲಿ ಭ್ರಷ್ಟಾಚಾರ ನಡೀತಿರ್ತದೆ. ಅಕ್ಕಿ ಅಥವಾ ಮತ್ತೆಲ್ಲ ಸಾಲ ಮಾಡಿಕೊಟ್ರೆ ಅಲ್ಲ, ಇದನ್ನು ಮೀರಿದ್ದು ಅಂತದ ವೈಜ್ಞಾನಿಕವಾಗಿ ಬಳಸ್ಬೇಕಾಗಿದೆ. ನಮ್ಮ ಮಕ್ಕಳನ್ನು ನಾವು ಬೆಳೆಸಿವೇನು, ಇದಕ್ಕೆ ಮೊದಲು ಉತ್ತರ ಹೊಡಬೇಕಾಗಿದೆ, ಆಮೇಲೆ 3, 4, 8, 5 ಹೇಳಬೇಕಾಗಿದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ವಿಚಾರ ಮಾಡಬೇಕಾಗಿದೆ. ಸುಮ್ಮನೆ ಯಾರೋ ಇಸ್ಲಾಮರು ಭಾಳ ಹಿಡಿತಾರೆ, ನಾವು ಹೇಳಿದ್ವಿ ಏನು ಮಾಡೋದು, ಬಡ ಹಡೋದು ಪಾಪ. ಎಜುಕೇಷನ್ ಕೊಡಲಿಲ್ಲ ನಮ್ಮ ಮಕ್ಕಳಿಗೆ, ಆ ಮಕ್ಕಳನ್ನ ಚೆನ್ನಾಗಿ ಬೆಳೆಸಲಿಲ್ಲ ಅಂದ್ರೆ, ಒಬ್ಬ ಒಳ್ಳೆಯ ನಾಗರಿಕರು ಮಾಡಲಿಲ್ಲಪ್ಪ ಅಂತಂದ್ರೆ, ಅವ್ನು ಒಳ್ಳೆಯ ವಿಜ್ಞಾನ ಕಲಿಸಲಿಲ್ಲ ಅಂದರೆ ತೊಗೊಂಡು ಏನು ಮಾಡೋದು ಅದನ್ನು? ಇವತ್ತು ಆ ಸ್ಥಿತಿಯೊಳಗೆ ನಮ್ಮ 90% ಜನ ಇಲ್ಲ. ಅದರೆಲ್ಲರೂ ಬರ್ತಾರೆ, ಭಾರತೀಯರಂದ್ರೆ ಎಲ್ಲರೂ ಬಂದರು.